ವಾಪಸ್ ತರುವಂಥ ಕೆಲಸವನ್ನು ಮಾಡಬೇಕು. ಅದಕ್ಕೆ ಸಂಪೂರ್ಣವಾಗಿ ನಾವೆಲ್ಲ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕಾಗ್ತದೆ. ಇದು ಇಲ್ಲಿಗೆ ನಿಲ್ಲಿಸಿದ್ರೆ ಆಗೋದಿಲ್ಲ. ಕೇವಲ ಗವರ್ನರ್ಗೆ ಪಾದಯಾತ್ರೆಯಲ್ಲಿ ಕೊಟ್ಟತ್ರ ಸಾಕಾಗೋದಿಲ್ಲ. ರಾಷ್ಟ್ರವ್ಯಾಪ್ತಿ ಚಳವಳಿ ಆಗಬೇಕು ಮತ್ತು ಪಾರ್ಲಿಮೆಂಟ್ ನಡೆಯುವಂಥ ಕಾಲದ ಉದ್ದಕ್ಕೂ ಕೂಡ ನಾವು ಅಲ್ಲಿ ಹೋರಾಟ ಸತ್ಯಾಗ್ರಹ ಮಾಡಬೇಕು ಜಂತರ್ ಮಂತರ್ನಲ್ಲಿ ಅಂತ ಹೇಳಿ ನಿರಂತರವಾಗಿ ಮಹಾತ್ಮ ಗಾಂಧಿ ಹೆಸರನ್ನ ಮತ್ತೆ ವಾಪಸ್ ತರೋ ತನಕ ಏನು ನಾವು ಮಾಡಿದ್ವಿ ಕಾನೂನು, ಆ ಕಾನೂನನ್ನು ಜಾರಿ ಆಗೋ ತನಕ ಮೋದಿಯವರ ಸರ್ಕಾರ ಇವತ್ತು ಇದನ್ನು ತೆಗೆದು ಹಾಕುವಂಥ ಕೆಲಸವನ್ನು ಮಾಡಿದೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಮಹಾತ್ಮ ಗಾಂಧಿಯವರ ಹೆಸರನ್ನು ತೆಗೆಯುವಂಥ ಕೆಲಸವನ್ನು ಮಾಡಿದೆ. ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಬೇಕು. ಯಾವ ರೀತಿ ಪಂಜಾಬ್ನಲ್ಲಿ ರೈತರು ನಿರಂತರವಾಗಿ ಹೋರಾಟ ಮಾಡಿದರು, ಅದೇ ರೀತಿ ಕರ್ನಾಟಕ ಅಲ್ಲ ಇಡೀ ರಾಷ್ಟ್ರದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ದೆಹಲಿಯಲ್ಲಿ ಸತ್ಯಾಗ್ರಹವನ್ನು ಮಾಡಬೇಕು, ದೆಹಲಿಯಲ್ಲಿ ಹೋರಾಟ ಮಾಡಬೇಕು. ಫೆಬ್ರವರಿ 1ನೇ ತಾರೀಕಿನಿಂದ ಪಾರ್ಲಿಮೆಂಟ್ ನಡೆಯುವಂಥ ಕಾಲದಲ್ಲಿ ಇಡೀ ರಾಷ್ಟ್ರದ ಉದ್ದಗಲಕರ AICC ಮುಖಂಡರು ಹೋಗಿ ಅಲ್ಲಿ ನಾವು ಹೋರಾಟ ಸತ್ಯಾಗ್ರಹವನ್ನು ಮಾಡಿ ಮತ್ತೆ ಮನ್ರೇಗಾ ಯೋಜನೆಯನ್ನು ವಾಪಸ್ ತರುವಂಥ ಕೆಲಸವನ್ನು ಮಾಡಬೇಕು. ಅದಕ್ಕೆ ಸಂಪೂರ್ಣವಾಗಿ ನಾವೆಲ್ಲ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕಾಗ್ತದೆ. ಇದು ಇಲ್ಲಿಗೆ ನಿಲ್ಲಿಸಿದ್ರೆ ಆಗೋದಿಲ್ಲ. ಕೇವಲ ಗವರ್ನರ್ಗೆ ಪಾದಯಾತ್ರೆಯಲ್ಲಿ ಕೊಟ್ಟತ್ರ ಸಾಕಾಗೋದಿಲ್ಲ. ರಾಷ್ಟ್ರವ್ಯಾಪ್ತಿ ಚಳವಳಿ ಆಗಬೇಕು ಮತ್ತು ಪಾರ್ಲಿಮೆಂಟ್ ನಡೆಯುವಂಥ ಕಾಲದ ಉದ್ದಕ್ಕೂ ಕೂಡ ನಾವು ಅಲ್ಲಿ ಹೋರಾಟ ಸತ್ಯಾಗ್ರಹ ಮಾಡಬೇಕು ಜಂತರ್ ಮಂತರ್ನಲ್ಲಿ ಅಂತ ಹೇಳಿ ನಿರಂತರವಾಗಿ ಮಹಾತ್ಮ ಗಾಂಧಿ ಹೆಸರನ್ನ ಮತ್ತೆ ವಾಪಸ್ ತರೋ ತನಕ ಏನು ನಾವು ಮಾಡಿದ್ವಿ ಕಾನೂನು, ಆ ಕಾನೂನನ್ನು ಜಾರಿ ಆಗೋ